ಐಟಿ ದಾಳಿಗೆ ಒಳಗಾಗಿದ್ದ ಅಧಿಕಾರಿ ಚಿಕ್ಕರಾಯಪ್ಪ ತೆಗೆದುಕೊಳ್ಳುವ ಲಂಚದಲ್ಲಿ ಸಿಎಂಗೂ ಪಾಲಿದೆ ಅಂತ ಶಾಸಕ ವರ್ತೂರ್ ಪ್ರಕಾಶ್ ಹೊಸ ಬಾಂಬ್ ಹಾಕಿದ್ದಾರೆ. ಕೋಲಾರದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ವರ್ತೂರು, ಜೈಲಿಗೆ ಹೋಗಬೇಕಾದ ಅಧಿಕಾರಿಯನ್ನ ರಕ್ಷಿಸಿರುವ ಸಿಎಂ ಕೋಲಾರ ಕ್ಷೇತ್ರದಿಂದ ಚಿಕ್ಕರಾಯಪ್ಪರನ್ನ ಚುನಾವಣೆಗೆ ನಿಲ್ಲಿಸಲು ಪ್ಲಾನ್ ಮಾಡಿದ್ದಾರೆ. ಯಾರೇ ಬಂದರೂ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದು ನಾನೇ ಅಂತ ಹೇಳಿದ್ರು. ಬೆಂಗಳೂರಿನಲ್ಲಿ ಲೂಟಿ ಮಾಡ್ಕೊಂಡಿದ್ದಂತ ಮನುಷ್ಯ ಜೈಲ್ಗೆ ಹೋಗ್ಬೇಕಾಗಿತ್ತು. ಸಿದ್ದರಾಮಯ್ಯನ ಆಶೀರ್ವಾದದಿಂದ ಜೈಲ್ಗೆ ಹೋಗಿಲ್ಲ. ಹಗರಣಗಳ ಸರಮಾಲೆಯನ್ನೇ ಹೊತ್ಕೊಂಡ್ರೆ ನಾವು ಚಿಕ್ಕರಾಯಪ್ಪ ಸಿದ್ದರಾಮಯ್ಯನ ಏಜೆಂಟ್. ಬಂದಿದ್ದ ಲಂಚದ ದುಡ್ಡಲ್ಲಿ ಸಿದ್ದರಾಮಯ್ಯನ ಕೂಡ ಅರ್ಧ ಪಾಲ್ ಕೊಡ್ತಾನೆ ಅಂತ ಚಿಕ್ಕರಾಯಪ್ಪ ಅಂತೇಳಿ ತೊರೆದವಂಡಹಳ್ಳಿ. ಆ ಮನುಷ್ಯ 3 ದಿನ ಓಡಾಡ್ತಾವನು. ಮೋಸ್ಟ್ಲಿ ನಾಳೆ ನಾಳಿದ್ದು ವಾಪಸ್ ಹೋಗ್ಬೋದು. ನಮ್ಗೇನು ಅಂಜಿಕೆ ಇಲ್ಲ. ಕೊನೆಯಲ್ಲಿ ಯಾರನ್ನ ಬೇಕಾದ್ರೂ ಸಿದ್ದರಾಮಯ್ಯ ಇಲ್ಲಿ ಕ್ಯಾಂಡಿಡೇಟ್ ನಿಲ್ಲಿಸ್ಲಿ. ನಮ್ಮ ಕ್ಷೇತ್ರದ ಜನ ಆಶೀರ್ವಾದ ಇರೋವರೆಗೂ ಯಾವ ಸಿದ್ದರಾಮಯ್ಯ ಯಾರು ಕೂಡ ನಮ್ಮನ್ನ ಏನೋ ಮಾಡಕ್ಕಾಗಲ್ಲ. ಇನ್ನು ಕೋಲಾರದಲ್ಲಿ ವರ್ತೂರು ಪ್ರಕಾಶ್ ಬಾಡೂಟದ ಪಾಲಿಟಿಕ್ಸ್ ಜೋರಾಗಿದೆ. ರಸ್ತೆಯಲ್ಲೇ ಪೆಂಡಾಲ್ ಹಾಕಿ ಕಾರ್ಯಕರ್ತರಿಗೆ ಬಾಡೂಟ ಆಯೋಜಿಸಿದ್ದ ಶಾಸಕ ವರ್ತೂರು ಪ್ರಕಾಶ್ಗೆ ಪೊಲೀಸರೇ ಬಿಸಿ ಮುಟ್ಟಿಸಿದ್ದಾರೆ. ರಸ್ತೆಯಲ್ಲೇ ಪೆಂಡಾಲ್ ಹಾಕಿ ಬಾಡೂಟ ಆಯೋಜಿಸಿದ್ದ ವರ್ತೂರು ಪ್ರಕಾಶ್ ವರ್ತನೆ ಕುರಿತು ನ್ಯೂಸ್ 18 ಕನ್ನಡ ವರದಿ ಪ್ರಸಾರ ಮಾಡಿತ್ತು. ಸುದ್ದಿ ನೋಡಿದ ಜಿಲ್ಲಾ ಪೊಲೀಸರು ತಕ್ಷಣ ಸ್ಥಳಕ್ಕೆ ಹೋಗಿ ಪೆಂಡಾಲ್ ತೆರವುಗೊಳಿಸಿದ್ದಾರೆ. ಸ್ಥಳಕ್ಕೆ ಬಂದ ಶಾಸಕ ವರ್ತೂರು ಪ್ರಕಾಶ್ ಸುಮ್ಮನೆ ವಾಪಸ್ ಹೋಗಿ ಕಾರ್ಯಕರ್ತರ ಸಭೆ ನಡೆಸಿದ್ರು. ಸಭೆ ಬಳಿಕ ಬಿರಿಯಾನಿ ಬಾಡೂಟಕ್ಕಾಗಿ ಕಾರ್ಯಕರ್ತರು ಮುಗಿಬಿದ್ರು.